ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಬರೀ ದಿನವನ್ನು ಬೇವಿನ ಸೊಪ್ಪಿನ ಎಲೆಯಿಂದ ಬಿಸಿನೀರಿಂದ ಚಾಲು ಮಾಡ್ತಾನೆ. ಇಲ್ಲದಿದ್ದರೆ ನಿಮ್ಮ ದಿನ ಹೆಂಗೆ ನೀವು ಬೆಳಿಗ್ಗೆ ಎದ್ದುಗೊಟ್ಟಲೆ ಇದು ಮಾಡ್ತೀರೋ ಅದನ್ನು ಹೇಳಿ. ಫಸ್ಟ್ ಯಾರು ಎದ್ದುಗೊಟ್ಟಲೆ ಖಾಲಿ ಹೊಟ್ಟೆಲೆ ಚಹಾ ಕುಡಿಯೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದನ್ನು ನಿಮ್ಗೆ ಹೇಳುವೆ, ಕಮೆಂಟ್ ಮಾಡಿ. ಕ್ಯಾಬೇಜದ್ದು ನಮ್ಮ ಮನೆಯವರಿಗೆ ಪಲ್ಯ ಮಾಡ್ತೀನಿ. ಕ್ಯಾಬೇಜ್ ಪಲ್ಯ ಕ್ಯಾಬೇಜ್ ಆಲೂಗಡ್ಡೆ ಪಲ್ಯ ಮಾಡ್ತೀನಿ. ಬರ್ರಿ ನಮ್ಮೂರಿಗೆ ಗುಜರಾತಕ್ಕೆ. ನನ್ನ ಮಕ್ಕಳು ಶಾಲೆಗೆ ಹೋದ್ಲು. ನನ್ನ ಮಗ ಮಕ್ಕೊಂಡೈತಿ. ನಮ್ಮ ಮನೆಯವ್ರು ಮಕ್ಕೊಂಡ್ರೆ ಈಗ ಹೇಳ್ತಾರೆ ಜಲ್ದಿ ಹೆಚ್ಚೋದಕ್ಕೆ ಆಗ್ಲಾರ್ದಕ್ಕೆ ಹೊತ್ತಾಗೈತಿ. ಅಂಗಡಿ ಒಳಗೆ ಗಿರಾಕಿದ್ದಕ್ಕೆ ಬೆಳಿಗ್ಗೆದ್ದು ಇದ್ರೊಳಗಿಂದ್ರೆ ಕ್ಯಾಬೇಜನ್ನ ನಾನು ಕ್ರಷ್ ಮಾಡ್ಕೊತಾನೆ, ಅಂದ್ರೆ ಹೆರ್ಕೋತಾನೆ, ಅಂದ್ರೆ ಜಲ್ದಿ ಸ್ವಲ್ಪ ಹಾಕತಿ. ಅದ್ರ ಸಂಬಂಧ ಅದು ಹೆಚ್ಕೋತ ಕುಂತಪ್ಪ ಅಂದ್ರೆ ಆಗಂಗಿಲ್ಲ. ಇದು ಮ್ಯಾಗಿನ ಸ್ವಲ್ಪ ಇದಾಗೈತಲ್ಲ, ಕಟ್ ಮಾಡಿಟ್ಟಿದ್ದೆ ನಾನು ಕಾಯಿ ಒಳಗೆ ಹಾಕಲಿಲ್ಲ, ಹಂಗೆ ಇಟ್ಬಿಟ್ಟಿದ್ದೆ ಫ್ರಿಜ್ನಲ್ಲಿ. ಅದಕ್ಕೆ ಸ್ವಲ್ಪ ಕಪ್ಪಾಗಿದೆ. ಅದನ್ನು ತೊಳ್ಕೊಂಡು ನಾನು ಇದನ್ನು ಹೆರ್ಕೋತಾನೆ. ನೋಡಿ ಹೆಂಗೆ ಹೆರ್ಕೋತಾನೆ ಅಂತೇಳಿ ತೋರಿಸ್ತೀನಿ ನಾನು ನಿಮಗೆ. ಚೊಪ್ಪರ್ ಇದೆ, ಇದ್ರೊಳಗೆ ಕಪ್ಪು ಮಾಡ್ಕೋಬೋದು. ಅದನ್ನು ನಾನು ಇದ್ರೊಳಗೆ ಹೆರ್ಕೋತಾನೆ. ನಮ್ಮಲ್ಲಿ ಬೆಳಿಗ್ಗೆ ಎದ್ದುಗೊಟ್ಟರೆ ಕೆಲಸ ಚಾಲು ಇತ್ತು ಅಂದ್ರೆ ಹೊರಗಡೆ ಹೋಗಿಲ್ಲ, ದುಡಿಯೋಕೆ ಮನೆಯೊಳಗೆ ಇರೋದು. ಯಾಕಂದ್ರೆ ಕೆಲಸ ಸಂಬಂಧ ಯಾವುದು ಎಲ್ಲಿ ಇದಾಗಂಗಿಲ್ಲ. ಹಿಂದಕ್ಕೆ ನನ್ನ ಕಾಣಿಸ್ಕೊಳ್ತೀರ ಅಂತ ನಾನು ಮೊಬೈಲು ಇದು ಮಾಡಕತ್ತಾನೆ. ಹಲೋ ಉಗತ್ತ ಹಾತ ಈಗ ಹಾಡ ಹಾತು ಹಾಕ್ತೀನಿ. ನಮ್ಮ ಮನೆಯವ್ರು ಮಾತಾಡ್ಕೊತಾನಲ್ಲ, ಅವ್ರಿಗೆ ಡಿಸ್ಟರ್ಬ್ ಆಗ್ತೈತಿ ನಿದ್ದೆ ಒಳಗೆ. ಎಷ್ಟು ವರ್ಷ ಆತ್ರಿ ನಾನು ಲಗ್ನಾಗ ಬಂದನ್ ಸುತ್ತು ಟಿಫಿನ್ ಮಾಡ್ಕೊತಾನೆ ನಮ್ಮ ಮನೆಯವ್ರದನ್ನ. ಅವಾಗ ಫಸ್ಟಿಗೆ ಅಡಿಗೆ ಬರ್ತಿದ್ದಿಲ್ಲ. ನಮ್ಮ ಅತ್ತಿಯರ ಕಳ್ಸೋದು ಯಾಕೆ ಅನ್ಬೇಕು, ನಮ್ಮ ಅತ್ತಿ ಎಲ್ಲ ಕಳ್ಸೋದು. ನಮ್ಮ ಅತ್ತಿಯರು ನೇನು ಬಂದಿದ್ದಿಲ್ಲ. ಅದು ನಮ್ಮ ಜೊತೆಗೆ ಅವ್ರಿಗೆ ಪಾಪ ಬಿದ್ದು, ಅವ್ರಿಗೆ ಶುಗರ್ ಐತಲ್ಲ, ಬಿದ್ದು ಏನು ಮಾಡ್ಕೊಂಡ್ರೆ ಕಾಲು ಆಪ್ರೇಷನ್ ಆಗೈತೆ ಅವ್ರದ್ದು ಕಾಲು. ಅದಕ್ಕೆ ಸ್ವಲ್ಪ ಹೇಳೋದು ಕುಂದ್ರೋದು ಇದಾಕತ್ತೆ ಅವ್ರಿಗೆ. ಈಗ ಇದು ಫ್ರೆಶ್ ಆಯ್ತು ನೋಡಿ, ಎಷ್ಟು ಚಲೋ ಆಯ್ತು. ಹೌದು, ಹೆಚ್ಚಿದವ್ರಿಗೆ ತಾನೆ ಆಕತಿ. ಹೌದು ನೋಡಿ ಆತಿಲ್ಲ. ಇಷ್ಟು ಕ್ಯಾಬೇಜ ಇದ್ರೊಳಗೆ ಒಂದು ದೊಡ್ಡದು ಒಂದು ಸಣ್ಣದು ಆಲೂಗಡ್ಡೆ
ಹಾಕ್ತಾನೆ ನಾನೀಗ. ಅದನ್ನು ಸಿಪ್ಪಿ ಸುಲ್ಕೋಬೇಕು ಇದನ್ನು. ಬೆಳಗ್ಗೆ ಎದ್ದ ತಕ್ಷಣ ನೀವು ಚಹಾ ಕುಡ್ತೀರಿ ಅಂದರೆ ಬಿಟ್ಬಿಡಿ, ಖಾಲಿ ಹೊಟ್ಟೆಲೆ ಕುಡಿಯೋಕ್ಕೆ ಹೋಗಬೇಡಿ. ಫಸ್ಟ್ ಇದು ತಾಮ್ರದ್ದು ಇದ್ರಾಗಿಂದ ಕೊಡದಾಗಿಂದ ನೀರು ಕೊಡ್ರಿ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆದ್ರೆ 3 ದಿನಗಟ್ಟಲೆ ಅದ್ರೊಳಗೆ ಇಟ್ಟಿದ್ದ ನೀರು ಕುಡಿಬಾರ್ದು, ಅದು ಚಲೋ ಅಲ್ಲ. ಅದನ್ನು ಕೇಳಿ ಹೇಳ್ತಾನೆ ಏಕೆ ಅಂತ ಅಂತೇಳಿ, ಎಷ್ಟು ದಿವಸದ ನೀರು ಕುಡಿಬೇಕು ಹೆಂಗೆ ಅಂತ ಅದನ್ನು ಕೇಳಿ ಹೇಳ್ತಾನೆ. ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳು ಆಗಲಿ ಅವು ಅಂಗಡಿ ಒಳಗೆ ಗಿರಾಕಿ ಬಂತು ಹೋಗ್ಬಿಡ್ತಾನೆ, ತೋರಿಸ್ತಾನೆ. Pernah crunchies wafer tiki. Set pernah di sana kan baru. Bakso. Video. Video apa sih? Wah, ya pergi dah sudah. Bis. 30-40 pecah. 30-40 pecah wah. ನೋಡಿ ರೊಕ್ಕ ಇನ್ನು ಸಿಲೆ ಇಟ್ಟು ಹೋಗೋದು ನಾನು ದೇವ್ರ ಹತ್ರ ಇಡಬೇಕಿದ್ರು ನನಗೆ. ದುಣಿದ ರೇಟಿಂಗ್ ಹಾಕ್ತಾನೆ ನಾನು ನಿಮ್ಗೆ ವಿಡಿಯೋ ನೋಡಿ. ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳೋದನ್ನು ಮರಿಬೇಡಿ. ಇಲ್ಲಿದ್ದು ಹೆಂಗಪ್ಪ ಜೀವನ ಅನ್ನೋದು ತೋರಿಸ್ತಾನೆ ನಾನು ನಿಮ್ಗೆ, ಗುಜರಾತದ್ದು. ಹೌದು ಹೇಳ್ತಾನೆ. ಏನೋ ಒಂದು ವಿಷಯದ ಬಗ್ಗೆ ಕೇಳಿದ್ರೆ ಹೇಳಿ ನನಗೆ. ಹೆಣ್ಮಕ್ಳದ್ದು ಬೆಳಗ್ಗೆ ಎದ್ಗೊಟ್ಟಲೆ ಕೆಲಸ ಇರೋದೇ ಹೌದು. ಆದರೆ ನಮ್ಮಲ್ಲಿ ಹಂಗಲ್ಲ, ನಮ್ಮಲ್ಲಿ ಹೆಂಗೆ ಆಕತಿ ಬೇರೆ ಆಕತಿ. ಇಲ್ಲಿದು 12ವರೆಗೆ ಊಟ. ಅತ್ತಿ ಮಾವ ನಮ್ಮ ಮನೆಯಾಗಿದ್ರೆ 12ವರೆಗೆ ರಾತ್ರಿನಾಗ ಅನ್ಕರಿ 7 ಪೌಣೆ 8 ಊಟ ಆಗಿ ಬಾಂಡೆನೂ ರಾತ್ರಿನಾಗ ತಿಕ್ಕೋದು. ಅಲ್ಲಿ ಹಂಗೆ ಬಾಂಡೆ ಇಟ್ಟು ಹಂಗಲ್ಲ ನಮ್ಮದು. ಈಗ ನಾನು ಅದನ್ನೇ ಅಲ್ಲಿ ಹಂಗೆ ಇರ್ತಾನೆ ಹಂಗಾಗೈತಿ. ಆದರೂ ಏನು ಚೇಂಜಸ್ ಆಗಂಗಿಲ್ಲ, ಟೈಮ್ದೊಳಗೆ ಸ್ವಲ್ಪ ಚೇಂಜಸ್. ಕೆಲಸ ಯಾವ್ದಾರು ಒಂದಾಗಲಿ ಇದು ಬಾಂಡೆ ಬಿಡಪ್ಪ ಇರಲಿ ಇವತ್ತನ್ನ ಅಂತ ಇಡ್ಬೋದು. ನಮ್ಮ ಅತ್ತೆಯರಿದ್ದಾಗ ದಿನ ಮಧ್ಯಾಹ್ನಾಗ ರಾತ್ರಿನಾಗ ಬಾಂಡೆ ತಿಕ್ಕ ಇಡೋದ್ರಿ, ಕಲ್ಲು ಒರೆಸ್ಕೊಳೋದು ಹಂಗಿರ್ತೀರಿ. ಈಗ ಸದ್ದು ಹಂಗೇನಿಲ್ಲ, ನಾವು ನನ್ನ ಮಕ್ಕಳು ಮನೆ ಇರೋದೀವಿ, ಹಂಗೇನಿಲ್ಲ. ಆರಾಮಿದ್ರೆ ನಂದು ಕೆಲಸ ನಾನು ಮಾಡ್ಕೊತಾನೆ.